ಆಚರಣೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವರ ದರ್ಶನವನ್ನ ಕೂಡ ಪಡೆದುಕೊಳ್ತಾರೆ. ಅದೇ ರೀತಿಯಾಗಿ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳಾಗಿದೆ. ಬೆಳಗ್ಗೆ ಜಾವ 4 ಗಂಟೆಯಿಂದಲೇ ದೇಗುಲಗಳತ್ತ ಹರಿದು ಬರ್ತಾ ಇರುವಂತಹ ಭಕ್ತರು ಹೊಸ ವರ್ಷದ ಮೊದಲ ದಿನವೇ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಭಕ್ತರು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿದೆ. ಬೆಳಗ್ಗೆಯಿಂದಲೂ ಕೂಡ ತಾಯಿಯ ದರ್ಶನಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಭಕ್ತರು. ಮುಂಜಾನೆ 4 ಗಂಟೆಯಿಂದಲೇ ದೇವಿಗೆ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ನೆರವೇರ್ತಾ ಇದೆ. ಮೊದಲ ದಿನ ಇವತ್ತು. ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ಯಾವೆಲ್ಲ ಪೂಜೆಗಳಾಗಿದೆ, ಜೊತೆಗೆ ಈ ವರ್ಷ ಯಾವ ರೀತಿಯಾಗಿರುತ್ತೆ ಇದೆಲ್ಲ ಬಗ್ಗೆ ಮಾತಾಡೋಕೆ ಜೊತೆಗೆ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳ ಇವತ್ತು ಮೊದಲ ದಿನ ಯಾವೆಲ್ಲ ಪೂಜೆಗಳಾಗಿದೆ ಅಂತ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಎಂತಿನಿಂದ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಆಗಿರೋದು, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರತಕ್ಕಂಥದ್ದು ವಿಶೇಷ. ಸಂವತ್ಸರ ಅಂದ್ರೆ ನಮಗೆ ಯುಗಾದಿಯಿಂದ ಯುಗಾದಿಗೆ ಸಂವತ್ಸರ ಅಂತೀವಿ. ಇದು ಕ್ಯಾಲೆಂಡರ್ ವರ್ಷ ಅಂತ ಕರಿತೀವಿ ನಾವು. 25 ಮುಗಿದು 26 ಕಾಲಿಟ್ಟಿದ್ವಿ. ಸಮಸ್ತ ಜನಗಳಿಗೂ ಒಳ್ಳೇದ್ ಮಾಡಿದ್ರೆ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ನಮ್ಮ ಪ್ರಕಾರ ಶಾಸ್ತ್ರ ಅಂತಕ್ಕಂಥದ್ದು ಯುಗಾದಿಯಿಂದ ಯುಗಾದಿಗೆ ಬಳಸತಕ್ಕಂಥದ್ದು ಶಾಸ್ತ್ರ ಬರ್ತಕ್ಕಂಥದ್ದು. ಇವತ್ತು ಯಾರೆಲ್ಲ ಪೂಜೆ ವಿಷಯ ವಿಐಪಿಗಳು ಬಂದಿದ್ದ ದರ್ಶನಕ್ಕೆ ಅಂತ ಅಂದ್ರೆ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಅವರೊಬ್ರು ಬಂದು ಹೋಗಿದ್ರು ಅಷ್ಟೇ. ಇನ್ ಮಿಕ್ಕಿದ ಎಂಎಲ್ಎಗಳು ಎಂಪಿಗಳೆಲ್ಲ ಆಮೇಲೆ ಬಂದು ದರ್ಶನ ಮಾಡ್ಕೊಂಡು ಹೋಗೋ ಪದ್ಧತಿ ಇರ್ತಕ್ಕಂಥದ್ದು. ದರ್ಶನ ಪ್ರತಿ ಬಾರಿ ಹೊಸ ವರ್ಷಕ್ಕೆ ಬರ್ತಾ ಇದ್ರ ಅಂತ ಬೆಟ್ಟಕ್ಕೆ. ಹೌದು, ಸಾಮಾನ್ಯವಾಗಿ ಬರೋರು ಈಗ ಅವ್ರ ಪರವಾಗಿ ಅವ್ರ ಹೆಂಡತಿ ಬಂದು ಹೋಗಿರ್ತಕ್ಕಂಥದ್ದು. ಏನೋ ವಿಶೇಷ ಪೂಜೆ ಮಾಡ್ತಾರೆ ಏನಿಲ್ಲ, ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇದು ಇವತ್ತು ಈ ವರ್ಷ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಜನರಿಗೆಲ್ಲ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಅಂದ್ರೆ ಎಲ್ಲರೂ ಅವ್ರವ್ರ ದೇವ್ರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಮಸ್ತ ನಾಡಿಗೆ ಜನತೆಗೆ ಮಳೆ ಬೆಳೆ ಚೆನ್ನಾಗಾಗ್ಲಿ, ಎಲ್ಲ ಸುಖವಾಗಿರ್ಬೇಕನ್ನೋದು ನಮ್ಮ ಆಗಿರ್ತಕ್ಕಂಥ ಸಮಸ್ತ ಜನಗಳು ಚಾಮುಂಡೇಶ್ವರಿ ಒಳ್ಳೇದ್ ಮಾಡಿದ್ರೆ ನಮ್ಮ ಆಸೆ. ಎಷ್ಟು ತನಕ ದರ್ಶನ ವ್ಯವಸ್ಥೆ ಇರುತ್ತೆ? ರಾತ್ರಿ 9:30 ತನಕ ದರ್ಶನ ವ್ಯವಸ್ಥೆ ಇದೆ. ವಿಶೇಷ ಪೂಜೆ ಅಂತ ಆತರ ಇಲ್ಲ? ವಿಶೇಷ ಏನಿಲ್ಲ. ಆಷಾಢ ಮಾಸದಲ್ಲಿ ಮಾತ್ರ ವಿಶೇಷ ಪೂಜೆ ಇರುತ್ತೆ. ಈಗೇನಿಲ್ಲ, ಸಾಧಾರಣವಾಗಿರುತ್ತೆ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಬಹಳ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ಸಂಜೆವರೆಗೂ ರಾತ್ರಿವರೆಗೂ ಕೂಡ ದೇವಸ್ಥಾನ ಬಾಗಿಲು ತೆರೆದಿರುತ್ತೆ. ನಾಡಿನ ಜನತೆಗೆ ಒಳ್ಳೇದಾಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡಲಾಗಿದೆ ಎನ್ನುವಂತಹ ಮಾತುಗಳು ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಆಚರಣೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವರ ದರ್ಶನವನ್ನ ಕೂಡ ಪಡೆದುಕೊಳ್ತಾರೆ. ಅದೇ ರೀತಿಯಾಗಿ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳಾಗಿದೆ. ಬೆಳಗ್ಗೆ ಜಾವ 4 ಗಂಟೆಯಿಂದಲೇ ದೇಗುಲಗಳತ್ತ ಹರಿದು ಬರ್ತಾ ಇರುವಂತಹ ಭಕ್ತರು ಹೊಸ ವರ್ಷದ ಮೊದಲ ದಿನವೇ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಭಕ್ತರು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿದೆ. ಬೆಳಗ್ಗೆಯಿಂದಲೂ ಕೂಡ ತಾಯಿಯ ದರ್ಶನಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಭಕ್ತರು. ಮುಂಜಾನೆ 4 ಗಂಟೆಯಿಂದಲೇ ದೇವಿಗೆ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ನೆರವೇರ್ತಾ ಇದೆ. ಮೊದಲ ದಿನ ಇವತ್ತು. ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ಯಾವೆಲ್ಲ ಪೂಜೆಗಳಾಗಿದೆ, ಜೊತೆಗೆ ಈ ವರ್ಷ ಯಾವ ರೀತಿಯಾಗಿರುತ್ತೆ ಇದೆಲ್ಲ ಬಗ್ಗೆ ಮಾತಾಡೋಕೆ ಜೊತೆಗೆ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳ ಇವತ್ತು ಮೊದಲ ದಿನ ಯಾವೆಲ್ಲ ಪೂಜೆಗಳಾಗಿದೆ ಅಂತ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಎಂತಿನಿಂದ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಆಗಿರೋದು, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರತಕ್ಕಂಥದ್ದು ವಿಶೇಷ. ಸಂವತ್ಸರ ಅಂದ್ರೆ ನಮಗೆ ಯುಗಾದಿಯಿಂದ ಯುಗಾದಿಗೆ ಸಂವತ್ಸರ ಅಂತೀವಿ. ಇದು ಕ್ಯಾಲೆಂಡರ್ ವರ್ಷ ಅಂತ ಕರಿತೀವಿ ನಾವು. 25 ಮುಗಿದು 26 ಕಾಲಿಟ್ಟಿದ್ವಿ. ಸಮಸ್ತ ಜನಗಳಿಗೂ ಒಳ್ಳೇದ್ ಮಾಡಿದ್ರೆ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ನಮ್ಮ ಪ್ರಕಾರ ಶಾಸ್ತ್ರ ಅಂತಕ್ಕಂಥದ್ದು ಯುಗಾದಿಯಿಂದ ಯುಗಾದಿಗೆ ಬಳಸತಕ್ಕಂಥದ್ದು ಶಾಸ್ತ್ರ ಬರ್ತಕ್ಕಂಥದ್ದು. ಇವತ್ತು ಯಾರೆಲ್ಲ ಪೂಜೆ ವಿಷಯ ವಿಐಪಿಗಳು ಬಂದಿದ್ದ ದರ್ಶನಕ್ಕೆ ಅಂತ ಅಂದ್ರೆ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಅವರೊಬ್ರು ಬಂದು ಹೋಗಿದ್ರು ಅಷ್ಟೇ. ಇನ್ ಮಿಕ್ಕಿದ ಎಂಎಲ್ಎಗಳು ಎಂಪಿಗಳೆಲ್ಲ ಆಮೇಲೆ ಬಂದು ದರ್ಶನ ಮಾಡ್ಕೊಂಡು ಹೋಗೋ ಪದ್ಧತಿ ಇರ್ತಕ್ಕಂಥದ್ದು. ದರ್ಶನ ಪ್ರತಿ ಬಾರಿ ಹೊಸ ವರ್ಷಕ್ಕೆ ಬರ್ತಾ ಇದ್ರ ಅಂತ ಬೆಟ್ಟಕ್ಕೆ. ಹೌದು, ಸಾಮಾನ್ಯವಾಗಿ ಬರೋರು ಈಗ ಅವ್ರ ಪರವಾಗಿ ಅವ್ರ ಹೆಂಡತಿ ಬಂದು ಹೋಗಿರ್ತಕ್ಕಂಥದ್ದು. ಏನೋ ವಿಶೇಷ ಪೂಜೆ ಮಾಡ್ತಾರೆ? ಏನಿಲ್ಲ, ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇವತ್ತು ಈ ವರ್ಷ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಜನರಿಗೆಲ್ಲ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಅಂದ್ರೆ ಎಲ್ಲರೂ ಅವ್ರವ್ರ ದೇವ್ರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಮಸ್ತ ನಾಡಿಗೆ ಜನತೆಗೆ ಮಳೆ ಬೆಳೆ ಚೆನ್ನಾಗಾಗ್ಲಿ, ಎಲ್ಲ ಸುಖವಾಗಿರ್ಬೇಕನ್ನೋದು ನಮ್ಮ ಆಗಿರ್ತಕ್ಕಂಥ ಸಮಸ್ತ ಜನಗಳು ಚಾಮುಂಡೇಶ್ವರಿ ಒಳ್ಳೇದ್ ಮಾಡಿದ್ರೆ ನಮ್ಮ ಆಸೆ. ಎಷ್ಟು ತನಕ ದರ್ಶನ ವ್ಯವಸ್ಥೆ ಇರುತ್ತೆ? ರಾತ್ರಿ 9:30 ತನಕ ದರ್ಶನ ವ್ಯವಸ್ಥೆ ಇದೆ. ವಿಶೇಷ ಪೂಜೆ ಅಂತ ಆತರ ಇಲ್ಲ? ವಿಶೇಷ ಏನಿಲ್ಲ. ಆಷಾಢ ಮಾಸದಲ್ಲಿ ಮಾತ್ರ ವಿಶೇಷ ಪೂಜೆ ಇರುತ್ತೆ. ಈಗೇನಿಲ್ಲ, ಸಾಧಾರಣವಾಗಿರುತ್ತೆ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಬಹಳ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ಸಂಜೆವರೆಗೂ ರಾತ್ರಿವರೆಗೂ ಕೂಡ ದೇವಸ್ಥಾನ ಬಾಗಿಲು ತೆರೆದಿರುತ್ತೆ. ನಾಡಿನ ಜನತೆಗೆ ಒಳ್ಳೇದಾಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡಲಾಗಿದೆ ಎನ್ನುವಂತಹ ಮಾತುಗಳು ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಆಚರಣೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ದೇವಸ್ಥಾನಗಳಿಗೆ ಹೋಗ್ತಾರೆ,
ದೇವರ ದರ್ಶನವನ್ನ ಕೂಡ ಪಡೆದುಕೊಳ್ತಾರೆ. ಅದೇ ರೀತಿಯಾಗಿ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳಾಗಿದೆ. ಬೆಳಗ್ಗೆ ಜಾವ 4 ಗಂಟೆಯಿಂದಲೇ ದೇಗುಲಗಳತ್ತ ಹರಿದು ಬರ್ತಾ ಇರುವಂತಹ ಭಕ್ತರು ಹೊಸ ವರ್ಷದ ಮೊದಲ ದಿನವೇ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಭಕ್ತರು. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿದೆ. ಬೆಳಗ್ಗೆಯಿಂದಲೂ ಕೂಡ ತಾಯಿಯ ದರ್ಶನಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಭಕ್ತರು. ಮುಂಜಾನೆ 4 ಗಂಟೆಯಿಂದಲೇ ದೇವಿಗೆ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ನೆರವೇರ್ತಾ ಇದೆ. ಮೊದಲ ದಿನ ಇವತ್ತು. ಸೊ ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಸೊ ಇವತ್ತು ಯಾವೆಲ್ಲ ಪೂಜೆಗಳಾಗಿದೆ, ಜೊತೆಗೆ ಈ ವರ್ಷ ಯಾವ ರೀತಿಯಾಗಿರುತ್ತೆ ಇದೆಲ್ಲ ಬಗ್ಗೆ ಮಾತಾಡೋಕೆ ಜೊತೆಗೆ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳ ಇವತ್ತು ಮೊದಲ ದಿನ ಯಾವೆಲ್ಲ ಪೂಜೆಗಳಾಗಿದೆ ಅಂತ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಂತಿನಿಂದ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಆಗಿರೋದು, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರತಕ್ಕಂಥದ್ದು ವಿಶೇಷ. ಸಂವತ್ಸರ ಅಂದ್ರೆ ನಮಗೆ ಯುಗಾದಿಯಿಂದ ಯುಗಾದಿಗೆ ಸಂವತ್ಸರ ಅಂತೀವಿ. ಇದು ಕ್ಯಾಲೆಂಡರ್ ವರ್ಷ ಅಂತ ಕರಿತೀವಿ ನಾವು. 25 ಮುಗಿದು 26 ಕಾಲಿಟ್ಟಿದ್ವಿ. ಸಮಸ್ತ ಜನಗಳಿಗೂ ಒಳ್ಳೇದು ಮಾಡಿದ್ರೆ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ನಮ್ಮ ಪ್ರಕಾರ ಶಾಸ್ತ್ರ ಅಂತಕ್ಕಂಥದ್ದು ಯುಗಾದಿಯಿಂದ ಯುಗಾದಿಗೆ ಬಳಸ್ತಕ್ಕಂಥದ್ದು ಶಾಸ್ತ್ರ ಬರ್ತಕ್ಕಂಥದ್ದು. ಇವತ್ತು ಯಾರೆಲ್ಲ ಪೂಜೆ ವಿಷಯ ವಿಐಪಿಗಳು ಬಂದಿದ್ದ ದರ್ಶನಕ್ಕೆ ಅಂತ ಅಂದ್ರೆ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಅವರೊಬ್ರು ಬಂದು ಹೋಗಿದ್ರು ಅಷ್ಟೇ. ಇನ್ ಮಿಕ್ಕಿದ MLAಗಳು MP ಗಳೆಲ್ಲ ಆಮೇಲೆ ಬಂದು ದರ್ಶನ ಮಾಡ್ಕೊಂಡು ಹೋಗೋ ಪದ್ಧತಿ ಇರ್ತಕ್ಕಂಥದ್ದು. ದರ್ಶನ ಪ್ರತಿ ಬಾರಿ ಹೊಸ ವರ್ಷಕ್ಕೆ ಬರ್ತಾ ಇದ್ರ ಅಂತ ಬೆಟ್ಟಕ್ಕೆ. ಹೌದು, ಸಾಮಾನ್ಯವಾಗಿ ಬರೋರು ಈಗ ಅವ್ರ ಪರವಾಗಿ ಅವ್ರ ಹೆಂಡತಿ ಬಂದು ಹೋಗಿರ್ತಕ್ಕಂಥದ್ದು. ಏನೋ ವಿಶೇಷ ಪೂಜೆ ಮಾಡ್ತಾರೆ ಗುರುಗಳೇ? ಏನಿಲ್ಲ, ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇದು ಇವತ್ತು ಈ ವರ್ಷ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಜನರಿಗೆಲ್ಲ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಎಲ್ಲರೂ ಅವ್ರವ್ರ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಮಸ್ತ ನಾಡಿಗೆ ಜನತೆಗೆ ಮಳೆ ಬೆಳೆ ಚೆನ್ನಾಗಾಗ್ಲಿ, ಎಲ್ಲ ಸುಖವಾಗಿರ್ಬೇಕನ್ನೋದು ನಮ್ಮ ಆಗಿರ್ತಕ್ಕಂಥ ಸಮಸ್ತ ಜನಗಳು ಚಾಮುಂಡೇಶ್ವರಿ ಒಳ್ಳೇದ್ ಮಾಡಿದ್ರೆ ನಮ್ಮ ಆಸೆ ಆಗಿದೆ. ಇವತ್ತು ಎಷ್ಟು ತನಕ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ? ರಾತ್ರಿ 9:30 ತನಕ ದರ್ಶನದ ವ್ಯವಸ್ಥೆ ಇದೆ. ವಿಶೇಷ ಪೂಜೆ ಅಂತ ಆತರ ಏನಿಲ್ಲ? ವಿಶೇಷ ಏನಿಲ್ಲ. ಆಷಾಢ ಮಾಸದಲ್ಲಿ ಮಾತ್ರ ವಿಶೇಷ ಪೂಜೆ ಇರುತ್ತೆ. ಈಗೇನಿಲ್ಲ, ಸಾಧಾರಣವಾಗಿರುತ್ತೆ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಬಹಳ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ಸಂಜೆವರೆಗೂ ರಾತ್ರಿವರೆಗೂ ಕೂಡ ದೇವಸ್ಥಾನ ಬಾಗಿಲು ತೆರೆದಿರುತ್ತೆ. ನಾಡಿನ ಜನತೆಗೆ ಒಳ್ಳೇದಾಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡಲಾಗಿದೆ ಎನ್ನುವಂತಹ ಮಾತುಗಳು ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಆಚರಣೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವರ ದರ್ಶನವನ್ನ ಕೂಡ ಪಡೆದುಕೊಳ್ತಾರೆ. ಅದೇ ರೀತಿಯಾಗಿ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳಾಗಿದೆ. ಬೆಳಗ್ಗೆ ಜಾವ 4 ಗಂಟೆಯಿಂದಲೇ ದೇಗುಲಗಳತ್ತ ಹರಿದು ಬರ್ತಾ ಇರುವಂತಹ ಭಕ್ತರು ಹೊಸ ವರ್ಷದ ಮೊದಲ ದಿನವೇ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಭಕ್ತರು. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿದೆ. ಬೆಳಗ್ಗೆಯಿಂದಲೂ ಕೂಡ ತಾಯಿಯ ದರ್ಶನಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಭಕ್ತರು. ಮುಂಜಾನೆ 4 ಗಂಟೆಯಿಂದಲೇ ದೇವಿಗೆ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ನೆರವೇರ್ತಾ ಇದೆ. ಮೊದಲ ದಿನ ಇವತ್ತು. ಸೊ ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಸೊ ಇವತ್ತು ಯಾವೆಲ್ಲ ಪೂಜೆಗಳಾಗಿದೆ, ಜೊತೆಗೆ ಈ ವರ್ಷ ಯಾವ ರೀತಿಯಾಗಿರುತ್ತೆ ಇದೆಲ್ಲ ಬಗ್ಗೆ ಮಾತಾಡೋಕೆ ಜೊತೆಗೆ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳ ಇವತ್ತು ಮೊದಲ ದಿನ ಯಾವೆಲ್ಲ ಪೂಜೆಗಳಾಗಿದೆ ಅಂತ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಂತಿನಿಂದ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಆಗಿರೋದು, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರತಕ್ಕಂಥದ್ದು ವಿಶೇಷ. ಸಂವತ್ಸರ ಅಂದ್ರೆ ನಮಗೆ ಯುಗಾದಿಯಿಂದ ಯುಗಾದಿಗೆ ಸಂವತ್ಸರ ಅಂತೀವಿ. ಇದು ಕ್ಯಾಲೆಂಡರ್ ವರ್ಷ ಅಂತ ಕರಿತೀವಿ ನಾವು. 25 ಮುಗಿದು 26 ಕಾಲಿಟ್ಟಿದ್ವಿ. ಸಮಸ್ತ ಜನಗಳಿಗೂ ಒಳ್ಳೇದು ಮಾಡಿದ್ರೆ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ನಮ್ಮ ಪ್ರಕಾರ ಶಾಸ್ತ್ರ ಅಂತಕ್ಕಂಥದ್ದು ಯುಗಾದಿಯಿಂದ ಯುಗಾದಿಗೆ ಬಳಸ್ತಕ್ಕಂಥದ್ದು ಶಾಸ್ತ್ರ ಬರ್ತಕ್ಕಂಥದ್ದು. ಇವತ್ತು ಯಾರೆಲ್ಲ ಪೂಜೆ ವಿಷಯ ವಿಐಪಿಗಳು ಬಂದಿದ್ದ ದರ್ಶನಕ್ಕೆ ಅಂತ ಅಂದ್ರೆ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಅವರೊಬ್ರು ಬಂದು ಹೋಗಿದ್ರು ಅಷ್ಟೇ. ಇನ್ ಮಿಕ್ಕಿದ MLAಗಳು MP ಗಳೆಲ್ಲ ಆಮೇಲೆ ಬಂದು ದರ್ಶನ ಮಾಡ್ಕೊಂಡು ಹೋಗೋ ಪದ್ಧತಿ ಇರ್ತಕ್ಕಂಥದ್ದು. ದರ್ಶನ ಪ್ರತಿ ಬಾರಿ ಹೊಸ ವರ್ಷಕ್ಕೆ ಬರ್ತಾ ಇದ್ರ ಅಂತ ಬೆಟ್ಟಕ್ಕೆ. ಹೌದು, ಸಾಮಾನ್ಯವಾಗಿ ಬರೋರು ಈಗ ಅವ್ರ ಪರವಾಗಿ ಅವ್ರ ಹೆಂಡತಿ ಬಂದು ಹೋಗಿರ್ತಕ್ಕಂಥದ್ದು. ಏನೋ ವಿಶೇಷ ಪೂಜೆ ಮಾಡ್ತಾರೆ ಗುರುಗಳೇ? ಏನಿಲ್ಲ, ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇದು ಇವತ್ತು ಈ ವರ್ಷ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಜನರಿಗೆಲ್ಲ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಎಲ್ಲರೂ ಅವ್ರವ್ರ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಮಸ್ತ ನಾಡಿಗೆ ಜನತೆಗೆ ಮಳೆ ಬೆಳೆ ಚೆನ್ನಾಗಾಗ್ಲಿ, ಎಲ್ಲ ಸುಖವಾಗಿರ್ಬೇಕನ್ನೋದು ನಮ್ಮ ಆಗಿರ್ತಕ್ಕಂಥ ಸಮಸ್ತ ಜನಗಳು ಚಾಮುಂಡೇಶ್ವರಿ ಒಳ್ಳೇದ್ ಮಾಡಿದ್ರೆ ನಮ್ಮ ಆಸೆ ಆಗಿದೆ. ಎಷ್ಟು ತನಕ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ? ರಾತ್ರಿ 9:30 ತನಕ ದರ್ಶನದ ವ್ಯವಸ್ಥೆ ಇದೆ. ವಿಶೇಷ ಪೂಜೆ ಅಂತ ಆತರ ಏನಿಲ್ಲ? ವಿಶೇಷ ಏನಿಲ್ಲ. ಆಷಾಢ ಮಾಸದಲ್ಲಿ ಮಾತ್ರ ವಿಶೇಷ ಪೂಜೆ ಇರುತ್ತೆ. ಈಗೇನಿಲ್ಲ, ಸಾಧಾರಣವಾಗಿರುತ್ತೆ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಬಹಳ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ಸಂಜೆವರೆಗೂ ರಾತ್ರಿವರೆಗೂ ಕೂಡ ದೇವಸ್ಥಾನ ಬಾಗಿಲು ತೆರೆದಿರುತ್ತೆ. ನಾಡಿನ ಜನತೆಗೆ ಒಳ್ಳೇದಾಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡಲಾಗಿದೆ ಎನ್ನುವಂತಹ ಮಾತುಗಳು ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು.